ದಿಢೀರಂತ ಮತ್ತೆ ಇಳಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆಗಳಲ್ಲಿ ಭಾರಿ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಚಿನ್ನಕ್ಕೆ ಡಿಮ್ಯಾಂಡ್ ಕಡಿಮೆ ಆಯ್ತಾ? ನರೇಂದ್ರ ಮೋದಿಜಿಯವರ ಒಂದು ಹೇಳಿಕೆಯಿಂದ ಚಿನ್ನದ ಅಂಗಡಿಗಳು ಎಲ್ಲ ಖಾಲಿ. ಜನರು ಬಂಗಾರ ಖರೀದಿ ಮಾಡಲು ಹಿಂದೆಟಾಗ್ತಾ ಇದ್ದಾರೆ. ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಬೆಲೆ ಇಳಿಕೆ ಆಗ್ಲೇಬೇಕು ವೀಕ್ಷಕರೇ. ಮುಂದಿನ ಬರೋ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಎದಕ್ಕಂದ್ರೆ ಈಗ ಮೋದಿ ಸರ್ಕಾರ ಬಂಗಾರದ ಮೇಲೆ ಹೊಸ ನಿಯಮಗಳನ್ನ ಜಾರಿಗೆ ತರಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಬೆಳ್ಳಿ ಆಮದು ಮೇಲೂ ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ ಗಳನ್ನ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಇವತ್ತು ಬಂಗಾರ ಮತ್ತು ಬೆಳ್ಳಿ ಬೆಲೆ ಏನಾಗಿದೆ ಮತ್ತು ಎಷ್ಟು ಇಳಿಕೆ ಆಗುತ್ತೆ, ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಏನಾಗಬಹುದು, ಈಗ ತಗೋಬೇಕೋ ಬೇಡವೋ ಎಲ್ಲವನ್ನು ಕೂಡ ಅಪ್ಡೇಟ್ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಕೂಡ ಆಸೆ ಇದ್ರೆ ಬಂಗಾರ ಬೆಲೆ ಕಡಿಮೆ ಆಗ್ಬೇಕು ಅಂತ ಆಸೆ ಇದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಉತ್ತರವನ್ನ ಕಮೆಂಟ್ ಮೂಲಕ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರವನ್ನ ಸುಲಭವಾಗಿ ಖರೀದಿ ಮಾಡಿರಬೇಕು. ನಿಮ್ಮ ಅನಿಸಿಕೆ ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಹೌದು ವೀಕ್ಷಕರೇ, ಮತ್ತೊಮ್ಮೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಮೊನ್ನೆ ತಾನೇ ಬಂಗಾರದ ಆಮದು ಸುಂಕ 15% ಏರಿಕೆ ಮಾಡಿರೋದ್ರಿಂದ ದಿಢೀರಂತ ಬಂಗಾರದ ಬೆಲೆ ಏರಿಕೆ ಆಗಿತ್ತು. ಬೆಳ್ಳಿ ಬೆಲೆ ಕೂಡ 3,10,000 ರೂಪಾಯಿ ಗಡಿ ಕೂಡ ದಾಟಿತ್ತು. ಆದ್ರೆ ಈಗ ಮತ್ತೆ ಇಳಿಕೆ ಪರ್ವ ಶುರುವಾಗಿದೆ. ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಬಂಗಾರದ ಆಭರಣ ಖರೀದಿ ಮಾಡೋರ್ಗೆ 1,00,000 ರೂಪಾಯಿದ್ದು ಆಭರಣ ನೀವು ತಗೋತೀರಾ ಅಂದ್ರೆ ನಿಮಗೆ 10,000 ರಿಂದ 15,000 ರೂಪಾಯಿ ನೇರವಾಗಿ ನಷ್ಟವೇ ಆಗುತ್ತೆ. ಅದು ಹೇಗೆ ಅಂತಾನೂ ಕೂಡ ನಾವು ನಿಮಗೆ ಹೇಳಲಿದ್ದೇವೆ. ಬಂಗಾರ ಖರೀದಿ ಮಾಡಬೇಕೋ ಬೇಡವೋ, ಖರೀದಿ ಮಾಡಿದ್ರು ಕೂಡ ಯಾವ ತರ ಖರೀದಿ ಮಾಡಬೇಕು ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮತ್ತೆ ಕೇಂದ್ರ ಸರ್ಕಾರದ ಬಂಗಾರದ ಮೇಲೆ ನಿಯಮ ಅದು ಕೂಡ ನೋಡೋಣ. ಮೊದಲಿಗೆ ನೀವು ಬೆಳ್ಳಿದು ಚಾರ್ಟ್ ನೋಡ್ತಿರ್ಬಹುದು ವೀಕ್ಷಕರೇ. ಇದು ಸಿಲ್ವರ್ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜಿನ ಒಂದು ಗ್ರಾಫ್ ಆಗಿದೆ. ನೋಡ್ಬೋದು, ಇಲ್ಲಿ ಕಳೆದ 3 ದಿನದಲ್ಲಿ 27,000 ರೂಪಾಯಿ ಮೈನಸ್ ತೋರಿಸ್ತಾ ಇದೆ. ಅಂದ್ರೆ 27 ರಿಂದ 37,000 ರೂಪಾಯಿಷ್ಟು ಕುಸಿತ ಕಂಡಿರುವಂತದ್ದು. ಮೊನ್ನೆ 3,05,000 ರೂಪಾಯಿ ತನಕ ಹೋಗಿದ್ದು ಬೆಲೆ, ನಂತರ ಇಳಿಕೆಯಾಗಿ ನೋಡಿ 2,65,000 ರೂಪಾಯಿ ತನಕ ಬಂದಿತ್ತು. ಅಂದ್ರೆ ಹತ್ತತ್ರ 39,000 ರೂಪಾಯಿವರೆಗೂ ಇಳಿಕೆ ಇಲ್ಲಿ ಕಂಡಿತ್ತು ವೀಕ್ಷಕರೇ. ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗಿತ್ತು. ಆದ್ರೆ ಮತ್ತೆ ಇಲ್ಲಿ ಏರಿಕೆಯಾಗಿ ಈಗ 2,74,000 ರೂಪಾಯಿ ಅತ್ತ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಹತ್ತತ್ರ ಇನ್ನೂ ಕೂಡ 30,000 ರೂಪಾಯಿಷ್ಟು ಬೆಲೆಯಲ್ಲಿ ಇಳಿಕೆ ಆಗಿದೆ ಅಂತಾನೂ ಕೂಡ ನಾವಿಲ್ಲಿ ಹೇಳ್ಬೋದು ವೀಕ್ಷಕರೇ. ನೋಡಿ, ಯಾವಾಗ ಬಂಗಾರ ಬೆಳ್ಳಿ ಖರೀದಿ ಮಾಡೋದು ಜನ ಕಡಿಮೆ ಮಾಡ್ತಾರೆ, ಅವಾಗ ನಮ್ಮ ಭಾರತದ ಒಂದು ಫಾರಿನ್ ರಿಸರ್ವ್ ಏನಿದೆ ಅಂದ್ರೆ ವಿದೇಶಿ ವಿನಿಮಯ ಬಂಡವಾಳ ಅದು ಉಳಿತಾಯವಾಗುತ್ತೆ. ನಾವು ಇವತ್ತು ಒಂದು 10 ಗ್ರಾಂ ಬಂಗಾರ ತಗೊಂಡ್ರೆ ಸರ್ಕಾರ 10 ಗ್ರಾಂ ಬಂಗಾರ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಇಂಪೋರ್ಟ್ ಮಾಡುವಾಗ ನಾವು ಡಾಲರ್ಸ್ ಅಲ್ಲಿ ಹಣವನ್ನ ಕೊಡಬೇಕು. ವಿದೇಶಿ ವಿನಿಮಯ ಖಾಲಿ ಆದ್ರೆ ರೂಪಾಯಿ ಮೌಲ್ಯ ಕುಸಿಯುತ್ತೆ. ರೂಪಾಯಿ ಮೌಲ್ಯ ಕುಸಿದ್ರೆ ಬೆಲೆಗಳು ಏರಿಕೆ ಆಗುತ್ತೆ. ಹೀಗಾಗಿ ನರೇಂದ್ರ ಮೋದಿಜಿಯವರು 1 ವರ್ಷಗಳ ಕಾಲ ಚಿನ್ನಾಭರಣಗಳನ್ನ ಖರೀದಿ ಮಾಡಬೇಡಿ ಅಂತ ಒಂದು ಮನವಿಯನ್ನ ಮಾಡಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು, ಇನ್ನೊಂದು ಕಡೆಗೆ ಈಗ ತಗೋಬೇಕೋ ಬೇಡವೋ ಎಲ್ಲ ಡೀಟೇಲ್ ಆಗಿ ಅಪ್ಡೇಟ್ ನೋಡ್ತಾ ಹೋಗೋಣ. ಹಾಗಾದ್ರೆ ಇವತ್ತು 1 kg ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗಿದೆ ಅಂತ ನೋಡೋಣ. 5,000 ರೂಪಾಯಿ 1,000 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. ಅಂದ್ರೆ 1 kg ಮೇಲೆ 5,000 ರೂಪಾಯಿ ಮತ್ತೆ ಇಲ್ಲಿ ಇಳಿಕೆ ಕಂಡಿರುವಂತದ್ದು. 2,90,000 ರೂಪಾಯಿ ನಿನ್ನೆ ಇತ್ತಲ್ಲ, ಇವತ್ತು 2,85,000 ರೂಪಾಯಿ ಆಗಿದೆ 1 kg ಬೆಳ್ಳಿ ಬೆಲೆ ವೀಕ್ಷಕರೇ. ಅಂದ್ರೆ ನೋಡಿ, ಇದು ಮೊನ್ನೆ 3,10,000 ರೂಪಾಯಿ ದಾಟಿತ್ತು. ಈಗ ನೋಡಿ 2,85,000 ರೂಪಾಯಿ ಬಂದಿದೆ. ಇನ್ನು ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗ್ಬಹುದು ಅಂತಾನು ಕೂಡ ಇಲ್ಲಿ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಯಾಕಂದ್ರೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ ವೀಕ್ಷಕರೇ. ಮತ್ತೊಂದು ಕಡೆಗೆ ಬಂಗಾರವು ಕೂಡ ಇಳಿಕೆ ಆಗ್ತಾ ಇದೆ. ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅದರ ಒಂದು ಆಸ್ಪೆಕ್ಟ್ ರೇಷಿಯೋ ಪ್ರಕಾರ ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ನೋಡಿ, ಬಂಗಾರ ಆಭರಣ ಈಗ ತಗೋಬೇಕೋ ಬೇಡೋ. ನೋಡಿ, ಒಂದು ಆಭರಣ ನೀವು ಇವತ್ತು ತಗೋತೀರಾ ಅಂದ್ರೆ 10% ನೀವು ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತಾರ ಅಂತ ಎಕ್ಸಾಂಪಲ್. 1,00,000 ರೂಪಾಯಿಗೆ 10% ಅಂದ್ರೆ 10,000 ರೂಪಾಯಿ ಬಂಗಾರದ ಆಭರಣ ಮಾಡಿಸುವಾಗ ನೀವು ಕೊಟ್ಟಿರ್ತೀರಾ. ಇನ್ನು ವೇಸ್ಟೇಜ್ ಅಂತ 2-3,000 ರೂಪಾಯಿ ಆಡ್ ಮಾಡಿರ್ತಾರೆ, GST ಅಂತ ಬರುತ್ತೆ. ಎಲ್ಲ ಕೂಡಿ ಒಂದು 15,000 ರೂಪಾಯಿ 1,00,000 ರೂಪಾಯಿ ಮೇಲೆ ನಿಮಗೆ ಬೀಳುತ್ತೆ. ಅಂದ್ರೆ 85,000 ರೂಪಾಯಿದು ಬಂಗಾರ ಇರುತ್ತೆ. 15,000 ರೂಪಾಯಿ ನೀವು ಅದನ್ನ ಖರೀದಿ ಮಾಡುವಾಗ ಖರ್ಚು ಮಾಡಿರ್ತೀರಾ. ಮತ್ತೆ ನೀವು ನಾಳೆ ಮಾರಾಟ ಮಾಡ್ತೀರಾ ಅಂದ್ರೆ ಮತ್ತೆ ಅದರಲ್ಲಿ 10% ಮೇಕಿಂಗ್ ಚಾರ್ಜ್ ಅನ್ನ ಲೆಸ್ ಮಾಡ್ತಾರೆ. ಅಂದ್ರೆ ನೀವು ತಗೊಳ್ಳುವಾಗ ಮಾರಾಟ ಮಾಡುವಾಗ 20 ರಿಂದ 25% ನಷ್ಟ ಮಾಡ್ಕೋತೀರಾ ಯಾವಾಗ ಬಂಗಾರದ ಆಭರಣ ತಗೊಂಡಾಗ. ಹೀಗಾಗಿ ಜನರು
ಹೂಡಿಕೆ ಮಾಡಬೇಕು ಅಂತ ಬಂಗಾರದ ಉಂಗುರ, ಬಂಗಾರದ ನೆಕ್ಲೆಸ್, ತಾಳಿ ಸರ ಎಲ್ಲ ಆಭರಣವನ್ನ ಮಾಡಿಸ್ಕೋತೀರಾ. ಆದ್ರೆ ಬೆಲೆ 20% ಏರಿಕೆ ಆದ್ರೂ ಕೂಡ ನಿಮಗೆ ಅದು ಲಾಭ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ನೀವು ಹೂಡಿಕೆ ಮಾಡಬೇಕು ಅಂದ್ರೆ 24 ಕ್ಯಾರೆಟ್ ಅಂತ ಬರುತ್ತೆ, ಫಿಸಿಕಲ್ ಗೋಲ್ಡ್ ಅಂತಾನು ಬರುತ್ತೆ, ಅಥವಾ ನೀವು ಗೋಲ್ಡ್ ETFs ಗಳನ್ನ ತಗೋಬಹುದು. ಅಂದ್ರೆ ಆನ್ಲೈನ್ ನಲ್ಲಿ ಒಂದು ಶೇರ್ ಮೂಲಕ, ಬಾಂಡ್ ಮೂಲಕ ನಿಮಗೆ ಆ ಗೋಲ್ಡ್ ETFs ಅಂತ ಬರುತ್ತೆ, ಬಂಗಾರದ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಬರುತ್ತೆ. ಅದರಲ್ಲಿ ನೀವು ಹೂಡಿಕೆ ಮಾಡಬಹುದು. ಯಾಕಂದ್ರೆ ಅದರಲ್ಲಿ ಮೇಕಿಂಗ್ ಚಾರ್ಜ್ ಬರಲ್ಲ, ಅಲ್ಲಿ ನಿಮ್ದು 10% ಉಳಿತಾಯವಾಗುತ್ತೆ. ಇನ್ನು GST 3% ಇಲ್ಲೂ ಕೊಡಬೇಕು, ಅಲ್ಲೂ ಕೊಡಬೇಕು. ಹೀಗಾಗಿ GST ಇಸ್ ಕಂಪಲ್ಸರಿ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ನೀವೇನಾದ್ರೂ ಹೂಡಿಕೆ ಮಾಡಬೇಕು ಅಂದ್ರೆ ಒಂದು ETF ಗಳು ಬೆಸ್ಟ್ ಅಂತ ಹೇಳ್ಬೋದು. ಆದ್ರೆ ನೋಡಿ, ಈಗ ಬೆಲೆ ಇಳಿಕೆ ಆಗ್ತಾ ಇದೆ, ಆದ್ರೂ ಕೂಡ ಜನ ಖರೀದಿ ಮಾಡೋದು ಹಿಂದೆಟಾಗ್ತಾ ಇದ್ದಾರೆ. ಬಂಗಾರದ ಅಂಗಡಿಗಳು ಮೊದಲಿನ ತರ ಜಿಗಿ ಆಗ್ತಾ ಇಲ್ಲ. ಯಾಕಂದ್ರೆ ನರೇಂದ್ರ ಮೋದಿಜಿಯವರ ಒಂದು ಸಂದೇಶ ನೇರವಾಗಿ ಎಲ್ಲಾ ಭಾರತದ ಜನರು ಬಂಗಾರ ಖರೀದಿ ಮಾಡಲು ಹಿಂದೆಟ್ ಹಾಕ್ತಾ ಇದ್ದಾರಂತೆ. ಬೇಕಾದ್ರೆ ನೀವು ಗ್ರಾಫ್ ಕೂಡ ನೋಡ್ತಿರ್ಬೋದು, ಬೆಲೆ ಏರಿಕೆ ಮಾಡಿದ ನಂತರ ಯಾವ ತರ ಇಳಿಕೆ ಆಗಿದೆ ನೋಡಿ ವೀಕ್ಷಕರೇ. ಕಳೆದ 3-4 ದಿನದಲ್ಲಿ ಬರೋಬ್ಬರಿ ಇಲ್ಲಿ 3,000 to 4,000 ರೂಪಾಯಿ ಮತ್ತೆ ಇಲ್ಲಿ ಕುಸಿತ ಕಂಡಿರುವಂತದ್ದು. ನಾವು ನಿಮಗೆ ಗ್ರಾಫ್ ತೋರಿಸ್ತಾ ಇದ್ದೇವೆ. ಯಾವಾಗ ಕೇಂದ್ರ ಸರ್ಕಾರ ಆಮದು ಸುಂಕ 15% ಏರಿಕೆ ಮಾಡಿದ್ರಲ್ಲ, 1,52,000 ರೂಪಾಯಿಂದ ದಿಢೀರ್ ಅಂತ 1,63,000 ರೂಪಾಯಿ ತನಕ ಹೋಗಿತ್ತು. ನಂತರ ಮತ್ತೆ ಮರುದಿನವೇ ಭರ್ಜರಿ ಇಳಿಕೆಯಾಗಿ 1,57,000 ರೂಪಾಯಿ ತನಕ ಬಂದಿತ್ತು ವೀಕ್ಷಕರೇ. ಈಗ ಮತ್ತೆ 1,59,000, 1,60,000 ರೂಪಾಯಿ ಅತ್ತ ಈ ಒಂದು ಬಂಗಾರದ ಬೆಲೆ ಟ್ರೇಡ್ ಆಗ್ತಾ ಇದೆ ನೋಡಿ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ, ನಂತರ ಮತ್ತೆ ಏರಿಕೆ ಆಗುತ್ತೆ, ಇದು ಒಂದು ಹಾವು ಏಣಿ ಆಟ ಅಂತ ತಜ್ಞರು ಕರೀತಾರೆ. ಅಂದ್ರೆ ಮುಂದಿನ ಬರೋ ದಿನ ಭರ್ಜರಿ ಏರಿಕೆನೂ ಆಗ್ಬಹುದು, ಅಥವಾ ಮತ್ತೆ ಏನಾದ್ರೂ ಸರ್ಕಾರ ರಿಸ್ಟ್ರಿಕ್ಷನ್ ಹಾಕಿದ್ರೆ ಮತ್ತೆ ಬೆಲೆ ಬೀಳಬಹುದು ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ವೀಕ್ಷಕರೇ, ಒಟ್ಟಾರೆ ಹೇಳೋದಾದ್ರೆ ಜಾಗತಿಕ ಯುದ್ಧದ ಪರಿಣಾಮ ಈ 1 ತಿಂಗಳು ಏನಿದೆ ನೋಡಿ, ಬಂಗಾರ ಖರೀದಿ ಮಾಡೋರು ತುಂಬಾ ಹುಷಾರಾಗಿರ್ಬೇಕು. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳು, ಅನಿಶ್ಚಿತತೆ ಇರೋದ್ರಿಂದ ಡಾಲರ್ ಬಲವಾಗ್ತಾ ಇರೋದು, ಕೆಲವೊಮ್ಮೆ ನಮ್ಮ ರೂಪಾಯಿ ಮೌಲ್ಯ ಕುಸಿತ ಇರೋದು ಬಂಗಾರ ಬೆಳ್ಳಿ ಮೇಲೆ ನೇರ ಪರಿಣಾಮ ಬೀಳ್ತಾ ಇದೆ. ಹೀಗಾಗಿ ಇದರಲ್ಲಿ ಹೂಡಿಕೆ ಮಾಡೋರಿಗೆ ಈಗ ತುಂಬಾ ಒಂದು ರಿಸ್ಕ್ ಅಂತ ನಾವು ಕರಿತೀವಿ. ಅಂದ್ರೆ ಹೂಡಿಕೆ ಮಾಡೋರು ರಿಸ್ಕ್ ತಗೊಂಡು ಇದರಲ್ಲಿ ಹೂಡಿಕೆ ಮಾಡಬೇಕು. ಯಾವಾಗ ಬೇಕಾದ್ರೂ ಬೆಲೆ ಇಳಿಕೆನೂ ಆಗ್ಬಹುದು, ಏರಿಕೆನೂ ಆಗ್ಬಹುದು. ನೋಡಿ ವೀಕ್ಷಕರು, ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ 1,17,780 ರೂಪಾಯಿಗೆ ಬಂದು ನಿಂತಿದೆ. ಮೊನ್ನೆ ಇದ್ರದ್ದು ಬೆಲೆ ಅಂದ್ರೆ ಸರ್ಕಾರ ಆಮದು ಸುಂಕ ಏರಿಕೆ ಮಾಡೋಕ್ಕಿಂತ ಮುಂಚೆ 1,05,000 ರೂಪಾಯಿ ಇತ್ತು. ಈಗ 1,17,000 ರೂಪಾಯಿ ಆಗಿದೆ. ಏರಿಕೆ ಮಾಡಿದಾಗ 1,20,000 ರೂಪಾಯಿ ತನಕ ಹೋಗಿತ್ತು. ಆದ್ರೆ ಈಗ 1,17,780 ರೂಪಾಯಿ ಆಗಿದೆ 18 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು ತುಂಬಾ ಜನ 18 ಕ್ಯಾರೆಟ್ ಚಿನ್ನ ತಗೋತಾರೆ ಆಭರಣ ಅಂತ. ಆದ್ರೆ ವೀಕ್ಷಕರೇ, ನೀವು 22 ಕ್ಯಾರೆಟ್ ಚಿನ್ನ ತಗೊಳ್ಳಿ, ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ, ನಿಮಗೆ ಮೋಸ ಆಗೋದಿಲ್ಲ. ನೋಡಿ, ಬಂಗಾರ ಖರೀದಿ ಮಾಡುವಾಗ ಮೊದಲು ನೀವು ಮೇಕಿಂಗ್ ಚಾರ್ಜ್ ಅಂತ ಕೊಡ್ತೀರಾ, ವೇಸ್ಟೇಜ್ ಅಂತ ಕೊಡ್ತೀರಾ, GST ಅಂತ ಟ್ಯಾಕ್ಸ್ ಅನ್ನ ತುಂಬ್ತೀರಾ. ಆದ್ರೂ ಕೂಡ ಬಂಗಾರದ ಅಂಗಡಿಯವರು ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ಕೊಟ್ರೆ ಆ ಒಂದು ಬಂಗಾರ ನೀವು ಖರೀದಿ ಮಾಡಿರ್ತೀರಲ್ಲ ಲಕ್ಷಾಂತರ ರೂಪಾಯಿದ್ದು, ಅದಕ್ಕೆ ಏನು ಗ್ಯಾರಂಟಿ? ಅದರಲ್ಲಿ ಬಂಗಾರ ಎಷ್ಟು ಪರ್ಸೆಂಟ್ ಇದೆ? ಅದರಲ್ಲಿ 75% ಬಂಗಾರ ಇದ್ರೆ ಅದು 18 ಕ್ಯಾರೆಟ್ ಅಂತ ಬರುತ್ತೆ. ಅದರಲ್ಲಿ ಏನಾದ್ರೂ 91.6% ಬಂಗಾರ ಇದ್ರೆ ಅದು 22 ಕ್ಯಾರೆಟ್, 22 ಕ್ಯಾರೆಟ್ 916 ಬಂಗಾರ ಅಂತ ಕರಿತೀವಿ. ಕೆಲವೊಂದು ಕಡೆಗೆ ಏನಾಗುತ್ತೆ, ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡಿರ್ತೀರಾ, 18 ಕ್ಯಾರೆಟ್ ಅಂತ ಹೇಳಿರ್ತಾರೆ. ಆದ್ರೆ ಮತ್ತೆ ನೀವು ಮಾರಾಟ ಮಾಡುವಾಗ ಅದನ್ನ ಕರಗಿಸ್ತಿರಲ್ಲ, ವೇಸ್ಟೇಜ್ ಅಂತ, ಮೇಕಿಂಗ್ ಚಾರ್ಜ್ ಅಂತ ಲೆಸ್ ಮಾಡಿದಾಗ ಅದರಲ್ಲಿ ಬಂಗಾರ ಇರೋದು ಕೇವಲ 60-65% ಮಾತ್ರ. ಅಂದ್ರೆ ಅಲ್ಲೂ ಕೂಡ ನಿಮಗೆ 10% ನಷ್ಟವಾಗುತ್ತೆ. ಲಕ್ಷಕ್ಕೆ 10,000 ರೂಪಾಯಿ ನಿಮಗೆ ನಷ್ಟ ಅಂತ ಹೇಳ್ಬೋದು. ಹೀಗಾಗಿ ಆಭರಣ ಖರೀದಿ ಮಾಡೋರು ಯಾವುದೇ ಕಾರಣಕ್ಕೂ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೋಬಾರ್ದು. ಹಾಲ್ ಮಾರ್ಕ್ ಇದ್ರೆ ಮಾತ್ರ ಬಂಗಾರ ತಗೊಳ್ಳಿ, ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಆ ಬಂಗಾರ ತಗೋಬೇಡಿ. ಇನ್ನು ಕಡ್ಡಾಯವಾಗಿ 3% GST ಬಿಲ್ ತಗೊಳ್ಳಿ. ಎದಕ್ಕಂದ್ರೆ ಮದುವೆ ಆದ ಮಹಿಳೆಯರು 500 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರ ಇಟ್ಕೋಬಹುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. 500 ಗ್ರಾಮ್ ಮೇಲೂ ಕೂಡ ಇಟ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ 500 ಗ್ರಾಮ್ ಮೇಲೆ ನಿಮ್ಮ ಮನೆಯಲ್ಲಿ ಬಂಗಾರ ಇದೆ ಅಂದ್ರೆ ಅದಕ್ಕೆ ನೀವು GST ಬಿಲ್ ಅನ್ನು ತೋರಿಸಬೇಕಾಗುತ್ತೆ. ನೀವೇ ಖರೀದಿ ಮಾಡಿದ್ದೀರಾ, ಅದು ನಿಮ್ದೇ ಬಂಗಾರ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಬೇಕಲ್ಲ. ಸೊ ನೀವು ಇನ್ಕಮ್ ಸೋರ್ಸ್ ಕೂಡ ತೋರಿಸಬೇಕಾಗುತ್ತೆ. ಇನ್ನು ಮದುವೆ ಆಗದೇ ಇದ್ರೆ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳು ಒಬ್ಬರ ಹತ್ತಿರ 250 ಗ್ರಾಮ್ ವರೆಗೂ ಲೆಕ್ಕ ಯಾರು ಕೇಳಲ್ಲ. 250 ಗ್ರಾಮ್ ಮೇಲೆ ನಿಮ್ಮ ಮನೆಯಲ್ಲಿ ಬಂಗಾರ ಇದೆ ಅಂದ್ರೆ ಅವಾಗ ನೀವು ಅದಕ್ಕೆ ಲೆಕ್ಕ ಕೊಡಬೇಕು, GST ಬಿಲ್ ತೋರಿಸಬೇಕು ಅಥವಾ ಇನ್ಕಮ್ ಪ್ರೂಫ್ ತೋರಿಸಬೇಕಾಗುತ್ತೆ. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ, ಒಬ್ಬರ ಹತ್ತಿರ 100 ಗ್ರಾಮ್ ಒಳಗಡೆ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. 100 ಗ್ರಾಮ್ ಮೇಲೆ ನಿಮ್ಮ ಹತ್ತಿರ ಬಂಗಾರ ಇದೆ ಅಂದ್ರೆ ಅದಕ್ಕೆ ನೀವು GST ಬಿಲ್ ಆಗಿರ್ಬೋದು, ಎಲ್ಲಿಂದ ತಗೊಂಡಿದ್ದೀರಾ, ಮತ್ತೆ ಈ ಒಂದು ಇನ್ಕಮ್ ಸೋರ್ಸ್ ನ ನೀವು ತೋರಿಸಬೇಕಾಗುತ್ತೆ. ಇದು ಇನ್ಕಮ್ ಟ್ಯಾಕ್ಸ್ ನಿಯಮಗಳು. ಯಾವಾಗ ಅಂದ್ರೆ
ತುಂಬಾ ಜನ ಕಪ್ಪು ಹಣವನ್ನ ಬಂಗಾರದಲ್ಲಿ ಶೇಖರಣೆ ಮಾಡಿರ್ತಾರಲ್ಲ, ಅವರಿಗೆ ಇದು ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೀಗಾಗಿ ಬಿಲ್ ಕಡ್ಡಾಯವಾಗಿ ತಗೊಳ್ಳಿ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಮತ್ತಷ್ಟು ಇಳಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನೀವು ಯಾವಾಗ್ಲೂ ಕೂಡ ಬಂಗಾರ ತಗೋತೀರಾ ಅಂದ್ರೆ ಒಟ್ಟಿಗೆ ಖರೀದಿ ಮಾಡಬೇಡಿ. ನಿಮಗೆ 10 ಗ್ರಾಮ್ ತಗೊಳ್ಳದಿದ್ರೆ ಮೊದಲು 1 ಗ್ರಾಮ್ 2 ಗ್ರಾಮ್ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಖರೀದಿ ಮಾಡಿ ನಿಮಗೆ ಒಂದು ಎವರೇಜ್ ವ್ಯಾಲ್ಯೂ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಂತಾಗುತ್ತೆ. ಹಾಗಾದ್ರೆ ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ ಏನಾಗಿದೆ ನೋಡಿ. ಇದರದ್ದು ಬೆಲೆ ಇವತ್ತು 1,43,950 ರೂಪಾಯಿಗೆ ಬಂದಿದೆ. ಅಂದ್ರೆ ಇದರದ್ದು ಬೆಲೆ 22 ಕ್ಯಾರೆಟ್ ಆಗಿರೋದ್ರಿಂದ ಇದು 916 ಆಭರಣದ ಬೆಲೆ ಅಂತ ನಾವು ಕರಿತೀವಿ. ಇದ್ರ ಮೇಲೆ 3% GST ಎಕ್ಸ್ಟ್ರಾ ಇರುತ್ತೆ, ಮತ್ತೆ ಮೇಕಿಂಗ್ ಚಾರ್ಜ್ ಅಂತ ಎಕ್ಸ್ಟ್ರಾ ಇರುತ್ತೆ. ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ ಮೇಕಿಂಗ್ ಚಾರ್ಜ್ ಅಲ್ಲಿ ತುಂಬಾ ಹಣ ಕೊಡ್ತಾರೆ. ಕೆಲವೊಬ್ರು 20, 30, 40% ವರೆಗೂ ಮೇಕಿಂಗ್ ಚಾರ್ಜ್ ಹೇಳ್ತಾರೆ, ವೇಸ್ಟೇಜ್ ಬೇರೆ ಹೇಳ್ತಾರೆ. ಹೀಗಾಗಿ ನೀವು ಮೇಕಿಂಗ್ ಚಾರ್ಜ್ ಅಲ್ಲಿ ಸ್ವಲ್ಪ ಚೌಕಾಸಿ ಮಾಡಬೇಕು, ಅವಾಗ ನಿಮಗೆ ದೊಡ್ಡ ಮಟ್ಟದ ಉಳಿತಾಯವಾಗುತ್ತೆ. ಇನ್ನು 24 ಕ್ಯಾರೆಟ್ ಅಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇರಲ್ಲ, ತುಂಬಾ ಕಡಿಮೆ ಇರುತ್ತೆ, ವೇಸ್ಟೇಜ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಇದು ನೀವು ಹೂಡಿಕೆಗಂತ ಮಾಡಬಹುದು, ಖರೀದಿ ಮಾಡಬಹುದು. ಇದು 1,57,000 ರೂಪಾಯಿ ಆಗಿದೆ. ಅಂದ್ರೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,57,040 ರೂಪಾಯಿ ಇವತ್ತಿನ ಬೆಲೆ ಆಗಿರೋದ್ರಿಂದ ಇದ್ರ ಮೇಲೂ ಕೂಡ 3% GST ಇರುತ್ತೆ. ವೀಕ್ಷಕರೇ, ಆಮದು ಸುಂಕ ಏರಿಕೆ ಮಾಡಿದಾಗ ಇದ್ರದ್ದು ಬೆಲೆ 1,61,000 1,62,000 ರೂಪಾಯಿ ತನಕ ಹೋಗಿತ್ತು. ಆದ್ರೆ ಈಗ ಮತ್ತೆ 1,57,000 ರೂಪಾಯಿಗೆ ಬಂದಿರುವಂತದ್ದು. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.